ನಾವುಗಳು ತಂದೆ ತಾಯಿಗಳು ಆದಮೇಲೆ ನಮಗೆ ಗೊತ್ತಾಗುತ್ತೆ ಎಷ್ಟೊಂದು ಜವಾಬ್ದಾರಿ ಇದೆ ನಮಗೆ. ಮಕ್ಕಳನ್ನ ಸರಿ ದಾರಿಗೆ ತರಬೇಕು. ಕೆಲವು ಸಲ ಏನು ಮಾಡ್ತೀವಿ, ಮಗುಗೆ ಅದು ಮಾಡಬೇಡ, ಇದು ಮಾಡಬೇಡ, ಅದು ತಪ್ಪು, ಇದು ಸರಿ ಅಂತ ಬೋಧನೆ ಮಾಡ್ತಾನೆ ಇರ್ತೀವಿ. ಆದರೆ ನಾವು ಮಕ್ಳಿಗೆ ಹೇಳ್ಕೊಡೋದಿರಲಿ, ಮಕ್ಕಳಿಂದ ನಾವು ಸುಮಾರು ಕಲಿಬೋದು. ಏನಂತಂದರೆ ನಾವು ಏನು ಮಾಡ್ತಾ ಇರ್ತೀವಿ ಅದನ್ನೇ ಮಕ್ಕಳು ಗೊತ್ತೋ ಗೊತ್ತಿಲ್ಲದೇನೋ ಮಾಡ್ತಾ ಇರ್ತಾರೆ. ಅವರೊಂಥರ ನಮ್ಮ ಕನ್ನಡಿ ಥರ. ನಾವು ಸರಿಯಾಗಿ ಮಾಡ್ತಾಯಿದ್ರೆ ಸರಿಯಾಗಿ ನಡ್ಕೊಳ್ತಿರ್ತಾರೆ, ತಪ್ಪು ಮಾಡ್ತಿದ್ರೆ ಅದನ್ನೇ ಅವರು ಮಾಡ್ತಿರ್ತಾರೆ. ಅದನ್ನು ನೋಡಿ ಓ ತಪ್ಪು ನೀನು ಮಾಡ್ತಿರೋದು ಅಂತ ಹೇಳೋದಕ್ಕಿಂತ ನಮ್ಮನ್ನು ನಾವು ತಿದ್ಕೊಂಡ್ರೆ ಮಕ್ಕಳು ಆಟೋಮೆಟಿಕ್ಕಾಗಿ ಆ ತಪ್ಪು ಕೆಲಸನ ಮಾಡೋದು ನಿಲ್ಲಿಸ್ಬಿಡ್ತಾರೆ. ಮತ್ತು ನಾವು ದೊಡ್ಡವರು ಆಗ್ತಾ ಆಗ್ತಾ ನಮ್ಮೊಳಗಿನ ಈಗೋ ಜಾಸ್ತಿ ಆಗುತ್ತೆ, ಸಿಟ್ಟು ಜಾಸ್ತಿ ಆಗುತ್ತೆ, ಒಬ್ಬರ ಮೇಲಿನ ಕೋಪ ದ್ವೇಷ ಎಲ್ಲ ಜಾಸ್ತಿ ಹೊತ್ತು ಕ್ಯಾರಿ ಮಾಡ್ತೀವಿ. ಆದರೆ ಮಕ್ಕಳು ಹಾಗಲ್ಲ, ಎಷ್ಟು ಮುಗ್ಧತೆ ಇರುತ್ತೆ ಅಂತಂದರೆ, ಈಗ ಬೈದಿರ್ತೀವಿ, ಮಗು ನೆಕ್ಸ್ಟ್ ಮೊಮೆಂಟೇ ಬಂದು ಅಮ್ಮ ಅಂತನೋ ಅಪ್ಪ ಅಂತನೋ ಎಷ್ಟು ಇನ್ನೋಸೆಂಟಾಗಿ ಬಂದು ಮಾತಾಡ್ಸುತ್ತೆ. ಅದ್ರ ಮನಸ್ಸಲ್ಲಿ ಅಮ್ಮ ಅಪ್ಪ ಬೈದಿದ್ದಾರೆ, ಅವ್ರನ್ನ ಮಾತಾಡಿಸ್ಬಾರ್ದು ಅಂತ ಒಂದು ಚಿಕ್ಕ ಈಗೋ ಕೂಡ ಇರೋದಿಲ್ಲ. ಕೆಲವು ಸಲ ಅನಿಸುತ್ತೆ ಮಕ್ಕಳು ಥರ ಇರೋದು ಬಹಳನೇ ಕಷ್ಟ, ಆದರೆ ಮಕ್ಕಳು ಥರ ಇದ್ದರೆ ಜೀವನ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಅಂತ. ಮಕ್ಕಳು ದೊಡ್ಡವರಿಂದ ಎಷ್ಟು ಕಲಿತಾರೋ ಗೊತ್ತಿಲ್ಲ, ಆದರೆ ನಾನು ಮಕ್ಕಳಿಂದ ಭಾಳನೇ ಕಲಿತೀನಿ.